ಸಾಕಷ್ಟು ಕಾಲ ಈಗಾಗಲೇ ಕಳೆದಿದೆ. ಆದರೆ ಗಡಿ ಪ್ರದೇಶದಲ್ಲಿ ಯಾರ್ಯಾರ ಮಾತೃಭಾಷೆ ಯಾವ ಮಾತೃಭಾಷೆ ಇದೆ ಆ ಮಾತೃಭಾಷೆಯನ್ನು ಕಾಪಾಡಲಿಕ್ಕೆ ಸರ್ಕಾರ ಆಯಾ ರಾಜ್ಯದ ಸರ್ಕಾರಗಳು ಸಂಪೂರ್ಣವಾಗಿ ಬದ್ಧವಾಗಿದ್ದು ನಮ್ಮ ಮಾತೃಭಾಷೆಯನ್ನು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಸಂವಿಧಾನಿಕವಾಗಿ ಅದನ್ನು ಕಾಪಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿದೆ. ಆದರೂ ಸಹ ಪ್ರಯತ್ನಗಳು ಕೆಲವು ರಾಜ್ಯಗಳು ಈ ದಿಕ್ಕಿನಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿರುವಂಥ ಕನ್ನಡ ಭಾಷಿಕರ ಭಾಷೆಯನ್ನು ಅಳಿಸ್ಬೇಕು, ಸಂಪೂರ್ಣವಾಗಿ ಆ ರಾಜ್ಯದ ಭಾಷೆನೇ ಏರಬೇಕು ಅನ್ನುವಂಥ ಈ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ನಮ್ಮ ಕಾಸರಗೋಡು ಸುತ್ತಮುತ್ತ ಜಿಲ್ಲೆಯ ಜನರು ಈ ಒಂದು ಸಿನಿಮಾನ ಬಂದಿತ್ತು, ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂಥ ಒಂದು ಭಾಳ ಅದ್ಭುತವಾಗಿ ಅಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅನ್ನೋಂಥದ್ದನ್ನ ಭಾಳ ಚೆನ್ನಾಗಿ ಪರಿಣಾಮಕಾರಿಯಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೂ ಆ ಕೇರಳ ಸರ್ಕಾರಕ್ಕೆ ಇದು ಮನವರಿಕೆ ಆಗಲ್ಲ ಅಂದರೆ ನಿಜಕ್ಕೂ ದುಃಖ ಆಗುತ್ತೆ. ಹಾಗಾಗಿ ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂಥ ಭಾಗದಲ್ಲಿರುವಂಥ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ.